ಸೊ ನಾವು ಒಂದು 500 ppm ನವರೆಗೆ ಮೇಂಟೈನ್ ಮಾಡುವಾಗ ದಲ್ಲಿ ಈಗ ನೀವು ಎಲ್ಲಿ ಫಾರೆಸ್ಟ್ ಇಲ್ಲ, ನೀವು ಕರ್ನಾಟಕದಲ್ಲಿ ಬಯಲು ಸೀಮೆಗಳಲ್ಲಿ ಇದನ್ನು ಬೆಳೆದ ಕೂಡ ಹೈಯೆಸ್ಟ್ ಭೂಮಿಯನ್ನು ತಂಪಾಗಿ ಸೊಲಿ ಇದರ ಪಾತ್ರ ದೊಡ್ಡದಿದೆ. ನೋಡಿ ಇದು ಯೂ ಬೆಂಡ್ ಮಾಡಿದ್ರೆ ಕಟ್ ಆಗಲ್ಲ ಗಿಡ ಈ ತರ, ಅಂದ್ರೆ ಇದು ವೈಟ್ ಆಗಿದೆ ನೋಡಿ ಇಲ್ಲಿ ಬೆಳಿ. ನೀವು ಟ್ರಾನ್ಸ್ಪೋರ್ಟ್ ಮಾಡುವಾಗ 500 ಗಿಡ ಕೂಡ ಕಾರಲ್ಲಿ ತಕೊಂಡು ಹೋಗ್ಬೋದು, ಅಂದ್ರೆ 10 ಗಿಡವನ್ನ ಮೇಲೆ ಮೇಲೆ ಇಡ್ಬೋದು, ಏನಾಗಲ್ಲ. ಈ ಧೂಪದಲ್ಲಿ ನೀವು ಇದನ್ನ ಎರಡು ವಿಧಾನ ಇದೆ. ಒಂದು ಸ್ಟ್ರೈಟ್ ಕಟ್ ಮಾಡುದು, ಮತ್ತೊಂದು ವಿ ಶೇಪ್ ಅಲ್ಲಿ ಕಟ್ ಮಾಡುದು. ಇದನ್ನ ಕಟ್ ಮಾಡಿ ಆಲ್ಟರ್ನೇಟಿವ್ ಡೇಸ್ ಅಲ್ಲಿ ನಿಮಗೆ ರೆಸಿನ್ ಬರ್ತಾ ಇತ್ತೆ. ಆ ರೆಸಿನ್ ಅನ್ನು ಮತ್ತೆ ನೀವು ಫಿಲ್ಟರ್ ಮಾಡಿ ಮತ್ತೆ ಯಾವುದು ಅಗರಬತ್ತಿಯಲ್ಲಿ ಇದನ್ನ ಲಾಂಗ್ ಲಾಸ್ಟಿಂಗ್ ಎಫೆಕ್ಟ್ ಯೂಸ್ ಮಾಡ್ತಾರೆ. ಇದರಲ್ಲಿ ನೋಡಿ ಎಷ್ಟೋ ಹಕ್ಕಿಗಳು ಬಂದು ಮೇಲ್ಗಡೆ ಗೂಡು ಕಟ್ಟಬಹುದು, ಅದು ಹಿಕ್ಕೆಗಳನ್ನು ಹಾಕ್ಬೋದು, ಅದು ಎಲೆಗಳು ನೆಲಕ್ಕೆ ಬಿದ್ದು ಪ್ರತಿ ವರ್ಷ ಎಷ್ಟೋ ಟನ್ ಗೊಬ್ಬರ ಈ ಭೂಮಿಯಲ್ಲಿ ರೆಡಿ ಆಗ್ಬೋದು. ಇದರಲ್ಲಿ 6 ರೌಂಡ್ ಕಾಳುಗಳು ಇರುತ್ತೆ, ಅಂದ್ರೆ ಯೂಶಲಿ ಅಂದ್ರೆ 5 ಇರುತ್ತೆ ಒಂದು ರೌಂಡಿಗೆ. ಇದರಲ್ಲಿ 6 ಹೀಗೆ ನಾವು ಕೌಂಟ್ ಮಾಡಿದ್ರೆ 6 ಲೈನ್ಸ್ ಅಲ್ಲಿ ಕಾಳುಗಳು ಇರುತ್ತೆ, ಮತ್ತೆ ಸ್ವಲ್ಪ ಟ್ವಿಸ್ಟ್ ಆಗಿರುತ್ತೆ ಈ ತರ ಬೆಂಡ್ ಆಗಿ. ಇದು ನಿಮಗೆ ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ನಾನು ಶಿವಪ್ರಸಾದ್ ಮಲೆಬೆಟ್ಟು. ಸಹಜವಾಗಿ ನಾವೆಲ್ಲರೂ ಕೂಡ ಕಾಳುಮೆಣಸಿನ ಕೃಷಿಯಲ್ಲಿ ಬೇರೆ ಬೇರೆ ವಿಧಾನದ ಬಗ್ಗೆ ಚರ್ಚೆ ಮಾಡ್ತಿರ್ತೀವಿ. PVC ಪೈಪ್ಗಳಲ್ಲಿ, ಸಿಮೆಂಟಿನ ಕಂಬಗಳಲ್ಲಿ, ಅಡಿಕೆಯಲ್ಲಿ, ಬೇರೆ ಬೇರೆ ವಿಧಾನದಲ್ಲಿ. ಆದರೆ ಇವತ್ತು ನಾನಿರುವಂಥದ್ದು ಬಂಟ್ವಾಳ ತಾಲೂಕಿನ ಪೆರ್ವಾಯಿ ಗ್ರಾಮದ ಪಳ್ಳತಡ್ಕ ಫಾರ್ಮಲ್ಲಿದ್ದೇನೆ. ಇದು ಸಾಧಾರಣ ನಮಗೊಂದು ಅಂದಾಜಲ್ಲಿ ಇಡೀ ದೇಶದಲ್ಲಿ ಅತ್ಯಂತ ದೊಡ್ಡದಾಗಿರುವಂಥ ಒಂದು ಧೂಪದ ಗಿಡದಲ್ಲಿ ನೆಟ್ಟಿರುವಂಥ ಒಂದು ಕಾಳುಮೆಣಸಿನ ತೋಟ. ನಿಮಗೆ ಮುಂದಕ್ಕೆ ತುದಿಯವರೆಗೆ ಕಾಣ್ತಿರುವಂಥದ್ದು ಧೂಪದ ಗಿಡಗಳೇ. ಆ ಕಾಡಿನವರೆಗೆ ಪೂರ್ತಿ ಹಸಿರಾಗಿದೆ. ತುಂಬ ಬಾರಿ ಬೇರೆ ಬೇರೆ ರೀತಿಯ ಚರ್ಚೆಗಳು ನಡೀತಾ ಇರ್ತದೆ. ಅಂಥದ್ರಲ್ಲಿ ಧೂಪದ ಗಿಡದಿಂದ ಕಾಳುಮೆಣಸನ್ನು ಬಿಟ್ಟರೆ ಏನು ಲಾಭ ಅನ್ನುವಂಥದ್ದು ಕ್ವಶನ್ ಬಂದಾಗ ಅನಂತಕೃಷ್ಣನ ಸುಮಾರು 5 ರಿಂದ 6 ವಿಧದ ಲಾಭಗಳು ಪರಿಸರಕ್ಕೆ ಮತ್ತು ಕೃಷಿಕರಿಗೆ ಇದೆ ಅನ್ನುವಂಥ ಸಂಗತಿಯನ್ನು ತಿಳಿಸಿದರು. ಅದಕ್ಕೋಸ್ಕರ ಅದು ಯಾವ್ಯಾವ್ದು ಲಾಭ ಇದೆ ಅನ್ನುವಂಥದ್ದನ್ನು ತೋರಿಸೋದಕ್ಕೋಸ್ಕರ ಬಂದಿರುವಂಥದ್ದು. ಬಂದಾಗ ಇದೊಂದು ನೋಡಿದೆ, ಎಲ್ಲ ಕಡೆ ಕಾಳುಮೆಣಸು ಕೊಯ್ಲಾಗಿದೆ. ಈ ಗಿಡದಲ್ಲಿ ಕಾಳುಮೆಣಸು ಇನ್ನೂ ಕೂಡ ಕೊಯ್ಲಾಗಿರಲಿಲ್ಲ. ತುಂಬ ಚೆನ್ನಾಗಿ ಕಾಳುಮೆಣಸು ಬಿಟ್ಟಿರೋದನ್ನು ನಾನು ಕಂಡೆ. ಅದು ಯಾವ ಕಾಳುಮೆಣಸು ಅನ್ನುವಂಥದ್ದನ್ನು ಕೂಡ ಅವರ ಹತ್ರ ಕೇಳ್ತಾ ಏನು 5 ರಿಂದ 6 ವಿಧದ ಲಾಭಗಳಿದೆ ಅನ್ನುವಂಥ ಎಲ್ಲ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಕೊಡ್ತಾನೆ. ಅನಂತರ ನಮಸ್ಕಾರ. ನಮಸ್ತೆ, ಹೇಗಿದ್ದೀರಿ? ಆರಾಮ. ಸುಮಾರು 1 ವರ್ಷದ ಹಿಂದೆನೂ ಕೂಡ ಈ ತೋಟದ ಬಗ್ಗೆ ಕಂಟೆಂಟ್ ಮಾಡಿದ್ದೆ. ಇವತ್ತು ನೋಡೋಕೆ ತುಂಬ ಖುಷಿ ಆಗುತ್ತೆ, ಯಾಕಂದರೆ ಒಂದು ಕಾಡಿನೊಳಗೆ ಬಂದಾದ ಅನುಭವ ಆಗ್ತಿದೆ. ಹಸಿರು ತಂಪು ಇದೆಲ್ಲ ಇದೆ. ಒಟ್ಟಾರೆಯಾಗಿ ಇದರಲ್ಲಿ ಒಂದಷ್ಟು ಲಾಭಗಳನ್ನು ನೀವು ಬೇರೆ ಬೇರೆ ಯೋಚನೆಗಳನ್ನು ಮಾಡಿದ್ರಿ, ಹೇಗೆ ಅದನ್ನು ವಿವರಿಸ್ತೀರಿ? ಇದು ಈಗ ನಾವು 3 ವರ್ಷದ ಧೂಪದ ಗಿಡ ಮತ್ತೆ 1.5 ವರ್ಷದ ಕಾಳುಮೆಣಸು ಬಳ್ಳಿ. ಇದರಲ್ಲಿ ನಮಗೆ ಒಂದು 5-6 ಬೆನಿಫಿಟ್ಗಳಿವೆ. ಮೇನ್ ಆಗಿ ನಾವು ಧೂಪದ ಮರದ ಆಧಾರವಾಗಿ ಕಾಳುಮೆಣಸಿಗೆ ಇದನ್ನ ಯೂಸ್ ಮಾಡ್ತೇವೆ. ಯಾಕೆಂದ್ರೆ ಅದು ಸ್ಟ್ರೈಟ್ ಆಗಿ ಹೋಗುತ್ತೆ, ಮತ್ತೆ ಗೆಲ್ಲುಗಳು ಹೆಚ್ಚು ಬರಲ್ಲ, ಮತ್ತೆ ಸೆಮಿ ಡಿಸಿಡದ ಕಾರಣ 3 ಫೀಟ್ ಇಟ್ಟುಕೊಂಡು ಕೆಳಗಿನ ಎಲೆಗಳನ್ನು ಉದುರಿಸುತ್ತೆ. ಅದೊಂದು ಮೇನ್ ಪಾಯಿಂಟ್. ಸೆಕೆಂಡ್, ಇದರಲ್ಲಿ ಇಂಟರ್ ಕ್ರಾಪ್ ಆಗಿ ಕಾಫಿಯನ್ನ ಮಾಡಬಹುದು. ಅಂದ್ರೆ ಕಾಫಿ ಮಾಡುವಾಗ ಬೇರೆ ಬೇರೆ ಡಿಸ್ಟೆನ್ಸ್ ಅಲ್ಲಿ ವೈಡರ್ ಡಿಸ್ಟೆನ್ಸ್ ಹೋಗ್ಬೋದು. ಅರೇಬಿಕ್, ರೋಬೋಸ್ಟ್ ಆದ್ರೆ, ಅರೇಬಿಕ್ ಆದ್ರೆ ಒಂದು 10 ಅಡಿ ಗ್ಯಾಪ್ ಅಲ್ಲಿ ಹಾಕಿ ಕಾಫಿಯನ್ನ ಬೆಳಿಬಹುದು. 3ನೇ ಬೆನಿಫಿಟ್ ನಿಮಗೆ ಇದರಲ್ಲಿ ಮೇನ್ ಆಗಿ ರೆಸಿನ್ ವ್ಯಾಲ್ಯೂ. ಇದರ ರೆಸಿನಿಗೆ ತುಂಬಾ ಅಗರಬತ್ತಿ ಇಂಡಸ್ಟ್ರಿ ತುಂಬಾ ಡಿಮಾಂಡ್ ಇದೆ, ಈಗ ತುಂಬಾ ಶಾರ್ಟೇಜ್ ಇದೆ. 1700 ತನಕ ಫಿಲ್ಟರ್ ಆದ ರೆಸಿನಿಗೆ ವ್ಯಾಲ್ಯೂ ಇದೆ. 4ನೇದಾಗಿ ವುಡ್ ವ್ಯಾಲ್ಯೂ. ಇದನ್ನ ಫ್ಲೈವುಡ್ ಅಲ್ಲಿ ಇದಕ್ಕೆ 8,000 ತನಕ ಟನ್ನೇಜ್ಗೆ ವ್ಯಾಲ್ಯೂ ಇದೆ. ನಿಮಗೆ 5ನೇದಾಗಿ ಇದನ್ನು ಹೀಗೆ ಬಿಟ್ರೆ ಇದರ ಟ್ರಂಕ್ ಅಲ್ಲಿ ಹೈಯೆಸ್ಟ್ ಕಾರ್ಬನ್ ಫಿಕ್ಸ್ ಆಗ್ತದೆ, ಮರ ತೋರ ಆಗಿ ಸ್ಟ್ರೈಟ್ ಆಗಿ ಹೋಗುವ ಕಾರಣ. ನಿಮಗೀಗ ಭೂಮಿಯ ಆಂಗಲ್ ಅಲ್ಲಿ ನಾವು ಆಲೋಚನೆ ಮಾಡ್ತಿದ್ದೆ, ನಮ್ಮ ಇಂಡಸ್ಟ್ರಿಯಲ್ 1880 250 ppm ಎನ್ವೈರನ್ಮೆಂಟಲ್ ಕಾರ್ಬನ್ ಡೈಆಕ್ಸೈಡ್ ಲೆವೆಲ್ ಇತ್ತು. ಈಗ ಆಫ್ಟರ್ ಇಂಡಸ್ಟ್ರಿಯಲ್ ಏರಾ ಏನು ನಾವು ಪೆಟ್ರೋಲ್ ಉತ್ಪನ್ನಗಳನ್ನ ಭೂಮಿ ಅಡಿಯಿಂದ ತೆಗೆದು ಈಗ ಹೊರಸೂಸುತ್ತಾ ಇದ್ದೇವೆ ಬೇರೆ ಬೇರೆ ವಿಧಾನಗಳಲ್ಲಿ. ಏನು ಮೈನಿಂಗ್ ಆಗ್ಬೋದು ಅಥವಾ ಪೆಟ್ರೋಲಿಯಂ ಇಂಡಸ್ಟ್ರಿಗಳಾಗ್ಬೋದು, ಕಾರ್ ಆಗ್ಬೋದು, ಅದರ ಮುಖಾಂತರ ನಿಮಗೆ ಈಗ ಗಾಳಿಯಲ್ಲಿ ಈಗ 500 ppm ತನಕ ಹೋಗಿದೆ ಯಾರು ಕಾರ್ಬನ್ ಡೈಆಕ್ಸೈಡ್ ಲೆವೆಲ್. ಇದು ನಿಮಗೆ 1000 ಇಂದ ಎಬೋ ಹೋದ್ರೆ ಗಿಡಗಳ ಬೆಳವಣಿಗೆಗೆ ಕುಂಠಿತ ಆಗುತ್ತೆ. 1000 ತನಕ ಏನು ಸಮಸ್ಯೆ ಆಗಲ್ಲ. ಸೊ ನಾವು ಒಂದು 500 ppm ನವರೆಗೆ ಮೇಂಟೈನ್ ಮಾಡುವಾಗ ದಲ್ಲಿ ಈಗ ನೀವು ಎಲ್ಲಿ ಫಾರೆಸ್ಟ್ ಇಲ್ಲ, ನೀವು ಕರ್ನಾಟಕದಲ್ಲಿ ಬಯಲು ಸೀಮೆಗಳಲ್ಲಿ ಇದನ್ನು ಬೆಳೆದ ಕೂಡ ಹೈಯೆಸ್ಟ್ ಭೂಮಿಯನ್ನು ತಂಪಾಗಿ ಸೊಲಿ ಇದರ ಪಾತ್ರ ದೊಡ್ಡದಿದೆ. ಮತ್ತೊಂದು 6ನೇದು ನಿಮಗೆ
ಈಗ ಕೃಷಿಕರು ಎಲ್ಲ ಪ್ಲಾಂಟೇಶನ್ ಓಲ್ಡ್ ಆದಾಗ ಹ್ಮ್. ಈಗ ನಿಮಗೆ ಬೇಕು ಅಂತ ಆದ್ರೆ ಫೈನಾನ್ಷಿಯಲ್ ಬೆನಿಫಿಟ್ ತಗೊಳ್ತೀರಿ ಅಂತ ಆದ್ರೆ ನಿಮಗೆ ಇದರ ಚಿಪ್ ಏನು ವುಡ್ ಅನ್ನ 2mm 3mm ಚಿಪ್ ಮಾಡಿದ್ರೆ ಹ್ಮ್. ಹಕ್ಕಿಗಳ ಬೆಡ್ ಆಗಿ ಕಿಲೋಗೆ 150 ರೂಪಾಯಿ ತನಕ ಇದಕ್ಕೆ ವ್ಯಾಲ್ಯೂ ಇದೆ. ಆರನೇದು ಈಗ ಪ್ಲಾಂಟೇಶನ್ ಓಲ್ಡ್ ಆದಾಗ ರೀಪ್ಲಾಂಟೇಶನ್ ಮಾಡ್ತೀರಿ ಅಂತ ಆದ್ರೆ ಆ ಟೈಮಲ್ಲಿ ಇದರ ವುಡ್ಡಿಗೆ ಫ್ಲೈವುಡ್ ಅಲ್ಲದೆ ಹಕ್ಕಿಗಳ ಬೆಡ್, ನೀವು ಎಕ್ಸಾಟಿಕ್ ಬರ್ಡ್ ಅಂತ ಹೇಳ್ತೇವೆ, ಈಗ ಸಿಟಿಗಳೆಲ್ಲ ಇರುತ್ತೆ, ಈಗ 600 ಇಂದ 2 lakhs ತನಕ ವ್ಯಾಲ್ಯೂನ ಬರ್ಡ್ಸ್ ಇರುತ್ತೆ, ಅದರ ಬೆಡ್ ಆಗಿ 2mm 3mm ಚಿಪ್ ಮಾಡಿದ್ರೆ ಇದರ ವುಡ್ಡಿನ 1 kgಯ ವ್ಯಾಲ್ಯೂ 150 ರೂಪಾಯಿ ತನಕ ಇದಕ್ಕೆ ರೇಟ್ ಇದೆ. ಅದಾಗಿ ಇದನ್ನು ಯೂಸ್ ಮಾಡಬಹುದು. ಈಗ ಜನರಿಗೆ ಒಂದು ಕುತೂಹಲ ಇರ್ತದೆ, ಯಾವಾಗಲೂ ನಮ್ದು ಡಿಸೆಂಬರ್ ಅಲ್ಲಿ ಹಣ್ಣಾಗ್ಲಿಕ್ಕೆ ಶುರು ಆಗ್ತದೆ, ಮಾರ್ಚಿಗೆಲ್ಲ ಮುಗೀತದೆ. ಇದು ಈಗನೂ ಕೂಡ ಕಾಯಿ ಆಗಿದೆ ಅಲ್ಲ, ಯಾವ ವೆರೈಟಿ ಇದು? ಇದು ಒಂದು ಕುಂಬಕಲ್ ತಳಿಯ ಪೆಪ್ಪರು. ಇದರಲ್ಲಿ 6 ರೌಂಡ್ ಕಾಳುಗಳು ಇರುತ್ತೆ. ಯೂಶಲಿ ಅಂದ್ರೆ 5 ಇರುತ್ತೆ ಒಂದು ರೌಂಡಿಗೆ. ಇದರಲ್ಲಿ 6 ಹೀಗೆ ನಾವು ಕೌಂಟ್ ಮಾಡಿದ್ರೆ 6 ಲೈನ್ಸ್ ಅಲ್ಲಿ ಕಾಳುಗಳಿರುತ್ತೆ, ಮತ್ತೆ ಸ್ವಲ್ಪ ಟ್ವಿಸ್ಟ್ ಆಗಿರುತ್ತೆ ಈ ತರ ಬೆಂಡ್ ಆಗಿ. ಇದು ನಿಮಗೆ ಒಂದು 4 ವರ್ಷ ತನಕ ಕಂಟಿನ್ಯೂಸ್ ಆಗಿ ಇರುತ್ತೆ. ಕಂಟಿನ್ಯೂಸ್ ಅಂದ್ರೆ ನಿಮಗೆ ಈಲ್ಡ್ ಬರ್ತದೆ. ಒಂದು ಹಾರ್ವೆಸ್ಟ್ ಆಗಿದೆ, ಇದ್ರಲ್ಲಿ ಪುನಃ ಬೆಳೆದ ಕಾಳುಗಳಿವೆ, ಸ್ವಲ್ಪ ಅರ್ಧ ಬೆಳೆದದ್ದಿದೆ, ಪುನಃ ಫ್ಲವರು ಇದೆ. ಸೊ ಇದೊಂದು 4 ವರ್ಷ ತನಕ ಈ ತರ ಇರುತ್ತೆ, ಮತ್ತೆ ನಿಮಗೆ ಕರೆಕ್ಟ್ ಆಗುತ್ತೆ. ಅದು ಯಂಗ್ ಪ್ಲಾಂಟ್ಸ್ ಅಲ್ಲಿ ಈ ತರ ಬರುತ್ತೆ, ಸ್ವಲ್ಪ ವಿಗರಸ್ ಗ್ರೋತ್ ಇರುತ್ತೆ, ಮತ್ತೆ ಹೈಟ್ ಸ್ವಲ್ಪ ಕಡಿಮೆ ಹೋಗುದು ಯಾವುದು ನಮ್ಮ P1 ಗೆ ಕಂಪೇರ್ ಮಾಡಿದ್ರೆ. ನೀವು ಎಷ್ಟು ಗಿಡ ಹಾಕಿದ್ರಿ? ನಾನು 100 ಬಳ್ಳಿ ಇದೆ ಅಷ್ಟೇ. ರಿಸಲ್ಟ್ ತೊಂದ್ರೆ ಇಲ್ಲ, ಒಳ್ಳೆ ತಳಿಯೇ. ಅಂದ್ರೆ ಪ್ರತಿನಿತ್ಯ ಆಗ್ತದೆ ಅಂತ ಹೇಳಿದ್ರೆ ಹೆಚ್ಚು ಆಗ್ತದೆ. ಹೌದು, ನಿಮಗೆ ಹಾರ್ವೆಸ್ಟ್ ಗೆ ಸ್ವಲ್ಪ ಕಷ್ಟ, ಆದ್ರೆ ಈಲ್ಡ್ ಅಲ್ಲಿ ಏನ್ ತೊಂದರೆ ಇಲ್ಲ, ಒಳ್ಳೆ ಇಳುವರಿ ಬರುತ್ತೆ ಅಲ್ಲ. ಇದ್ರದ್ದು ನೀವೊಂದು ಇದು ತೆಗಿತೇವೆ ಅಂತ ಹೇಳಿದ್ರೆ, ಮಾಯನ ತೆಗಿತೇವೆ ಅಂತ ಹೇಳಿದ್ರೆ, ಹೌದು ಹೌದು. ಅದು ಹೇಗೆ ಅದು ತೆಗೆಯುವ? ಅದಂದ್ರೆ ನಿಮಗೆ ಈ ಧೂಪದಲ್ಲಿ ನೀವು ಇದನ್ನ ಎರಡು ವಿಧಾನ ಇದೆ. ಒಂದು ಸ್ಟ್ರೈಟ್ ಕಟ್ ಮಾಡುದು, ಮತ್ತೊಂದು ವಿ ಶೇಪ್ ಅಲ್ಲಿ ಕಟ್ ಮಾಡುದು. ಇದನ್ನ ಕಟ್ ಮಾಡಿ ಆಲ್ಟರ್ನೇಟಿವ್ ಡೇಸ್ ಅಲ್ಲಿ ನಿಮಗೆ ರೆಸಿನ್ ಬರ್ತಾ ಇತ್ತೆ. ಆ ರೆಸಿನ್ ಅನ್ನು ಮತ್ತೆ ನೀವು ಫಿಲ್ಟರ್ ಮಾಡಿ ಮತ್ತೆ ಯಾವುದು ಅಗರಬತ್ತಿಯಲ್ಲಿ ಇದನ್ನ ಲಾಂಗ್ ಲಾಸ್ಟಿಂಗ್ ಎಫೆಕ್ಟ್ ಯೂಸ್ ಮಾಡ್ತಾರೆ ಅಲ್ಲ. ಹೌದು, ಅಂದ್ರೆ ರಬ್ಬರ್ ಟ್ಯಾಪಿಂಗ್ ನಾಗೆ ದಿನ ಗಿರ್ಬೇಕು ಅದಕ್ಕೆ ಹೋಗಿ? ಅಲ್ಲ, ದಿನ ಅಲ್ಲ, ಒಂದು ಬಿಟ್ಟು ಒಂದು ರಬ್ಬರ್ ಟ್ಯಾಪಿಂಗ್ ಆಗಿ ಒಂದು ದಿನ ಬಿಟ್ಟು ಒಂದು ದಿನ ತೆಗಿತಾರೆ. ಅದು ಎಷ್ಟು ತೋರ ಆಗ್ಬೇಕು ಅಂತ ಹೇಳ್ತಾರೆ? ಅದೊಂದು 90 mm ಗರ್ತು ಬರಬೇಕು ನಿಮ್ಗೆ. ಯೂಶಲಿ ಒಂದು ಇಷ್ಟು ತೋರ 90 mm ಒಂದು ಸರ್ಕಂಫರೆನ್ಸ್. ಮತ್ತೆ ಕೆನೋಪಿ ಕಟ್ ಮಾಡಬಾರ್ದು. ಪೆಪ್ಪರು ಮತ್ತೆ ಇದು ಒಟ್ಟೊಟ್ಟಿಗೆ ಮಾಡ್ಲಿಕ್ಕೆ ಈ ಡಿಸ್ಟೆನ್ಸ್ ಅಲ್ಲಿ ಸಾಧ್ಯ ಇಲ್ಲ. ನೀವು 9/20 ಹಾಕಿದ್ರೆ ಒಟ್ಟೊಟ್ಟಿಗೆ ಮಾಡಬಹುದು. ಅದಕ್ಕೆ ನಿಮಗೆ ಪಟ್ಟ ಜಾಗದಲ್ಲಿದೆ ನಟ್ಟ ಮರ ಆದ್ರೆ ತೆಗಿಲಿಕ್ಕೆ ಲೈಸೆನ್ಸ್ ಬೇಡ, ಮಾರ್ಲಿಕ್ಕೆ ಲೈಸೆನ್ಸ್ ಬೇಕಾಗುತ್ತೆ. ರೆಸಿನ್ ಅದು ಎಲ್ಲಾ ಮರಗಳಲ್ಲಿ ಬರುವುದಿಲ್ಲ. ನಾವು ಇಲ್ಲಿ ಹಾಕಿದ 7000 ಗಿಡವು ರೆಸಿನ್ ಬರುವ ಮರಗಳು. ನಿಮಗೆ ಇದರಲ್ಲಿ ಯಾವುದು ರೆಸಿನ್ ಬಾರದ ಐಲಂತಸ್ ಟ್ರೈಫೈಸದಲ್ಲಿ ಸೇಮ್ ಸ್ಪೀಶೀಸ್ ಅಲ್ಲಿ ರೆಸಿನ್ ಬಾರದ ಮರಗಳು ಇವೆ. ಸೊ ನಾವು ರೆಸಿನ್ ಬರುವ ಮರಗಳನ್ನೇ ಸಿಲೆಕ್ಟ್ ಮಾಡಿ ಇಲ್ಲಿ ಗಿಡ ನಾಟಿ ಮಾಡಿದ್ದೇವೆ. ಇದನ್ನು ಎಷ್ಟು ಅಂತರ ಕೊಟ್ಟಿದ್ದೀರಿ ಇದಕ್ಕೆ? ಇದೀಗ ನಾವು ಹತ್ತಿರ ಶಾರ್ಟ್ ಡಿಸ್ಟೆನ್ಸ್ ಅಲ್ಲಿ ಹಾಕಿದ್ದೇವೆ. 7x7. ನಮ್ದು ಮೇಜರ್ ಪ್ಲಾಂಟೇಶನ್ 9x9 ಅಲ್ಲಿ ಇದೆ. 9x9. ಇದು 7x7 ಅಂತ ಹೇಳಿದ್ರೆ ಹೌದು. ಈಗ ಇದು ದಪ್ಪ ಆಗುವಾಗ ಇದೇನೋ ಸ್ವಲ್ಪ ವ್ಯತ್ಯಾಸಗಳಾಗುದಿಲ್ಲ? ಇಲ್ಲ, ಇದರಲ್ಲಿ ಅಂದ್ರೆ ಅಷ್ಟೊಂದು 8 ವರ್ಷ ತನಕ ಸಮಸ್ಯೆ ಇಲ್ಲ, ಅದ್ರ ನಂತರ ಸ್ವಲ್ಪ ಸಮಸ್ಯೆ ಕೊಡ್ಲಿಕ್ಕೂ ಸಾಕು. ಬಟ್ ನಿಮಗೆ ಇಲ್ಲಿ ಡಿಸ್ಟೆನ್ಸ್ ಹೆಚ್ಚಿಲ್ಲ ನೋಡಿ. ನೀವು ಅದರ ಕೆನೋಪಿ ಒಂದು 2.5 ಅಡಿ ಆ ಕಡೆ 2.5 ಅಡಿ ಈ ಕಡೆ ಹೋಗಿದೆ ಅಷ್ಟೇ ಹೊರತು ನಿಮಗೆ ಬಿಸಿಲು ಪ್ರದೇಶ ಚೆನ್ನಾಗಿ ಆಗ್ತದೆ. ನಿಮ್ಗೆ ಪೆಪ್ಪರ್ ಗರ್ತ ಆಗುವಾಗ ಸ್ವಲ್ಪ ಇದರಲ್ಲಿ ಶೇಡ್ ಜಾಸ್ತಿ ಆಗ್ಲಿಕ್ಕೂ ಸಾಕು. ಐಡಿಯಲ್ 9x9 10x10 ಅದೇ ಐಡಿಯಲ್ ಡಿಸ್ಟೆನ್ಸ್ ನಾನು ರೆಕಾರ್ಡ್ ಮಾಡುದು. ಮತ್ತೆ ಇದು ಪೂರ್ವಕ್ಕೆ ಹೈಟ್ ಇದ್ದ ಕಾರಣ ಬಿಸಿಲು ಪೆನೆಟ್ರೇಷನ್ ಚೆನ್ನಾಗಿ ಆಗುತ್ತೆ ಇಲ್ಲಿ. ನಾವು ಪೂರ್ವಕ್ಕೆ ಡೌನ್ ಇರುವ ಜಾಗದಲ್ಲಿ 9x9 ಅಲ್ಲಿ ಹಾಕಿದ್ದೇವೆ. ಇದೀಗ ಏನಂದ್ರೆ ಈಸ್ಟಿಗೆ ಪೂರ್ವಕ್ಕೆ ಹೈಟ್ ಇದೆ. ಈಗ ಎವರೇಜ್ ಆಗಿ ನಾವು ಈ ರೀತಿ ಒಂದು ಈಗ 1.5 ವರ್ಷದ ಗಿಡ ಇದು. ಹೌದು. ಇದ್ರಲ್ಲಿ ಈ ಬಾರಿ ಎಷ್ಟಾಯ್ತು ನಿಮ್ಮ ಅಂದಾಜಲ್ಲಿ? ಈ ಬಾರಿ ನಾನು ಟೋಟಲ್ ಆಗಿ ಒಂದು 24 ಚೀಲ ಹಾರ್ವೆಸ್ಟ್ ಮಾಡಿದ್ದೇನೆ. ಒಂದು 8 ತಿಂಗಳಲ್ಲಿ ಇದು ಫ್ಲವರಿಂಗ್ ಸ್ಟಾರ್ಟ್ ಆಗಿ ಈಗ ಮೊನ್ನೆ ಯಾವಾಗ ಫೆಬ್ರವರಿಲಿ ಹಾರ್ವೆಸ್ಟ್ ಮಾಡಿದ್ದು. ಈ ವರ್ಷ ಸ್ವಲ್ಪ ಜಾಸ್ತಿ ಬರ್ಬೋದು, ಯಾಕಂದ್ರೆ ಇನ್ನು ಕೆನೋಪಿ ಡೆವಲಪ್ ಆಗ್ತದೆ. ಇನ್ನು ಮಳೆ ಬರುವಾಗ ಇನ್ನು ಗಿಡ ಹೈಟ್ ಹೋಗಿ ಇನ್ನು ಡೆವಲಪ್ ಆಗುತ್ತೆ. ಸೊ ಇಳುವರಿ ಸ್ವಲ್ಪ ಜಾಸ್ತಿ ಬರ್ಬೋದು. ಒಂದು 1/4 kg ಇಂದ 1.25 kg ತನಕ ತೆಗಿಬಹುದು. ಹಾಗೆ ನಾವೀಗ ಎಲ್ಲ ಕಡೆ ನಾವು ವಿಡಿಯೋದಲ್ಲಿ ಬೇರೆ ಬೇರೆ ವಿಡಿಯೋದಲ್ಲಿ ಹೇಳ್ತೀವಿ, ದೇಶದಲ್ಲಿ ನಮ್ಗೆ ಗೊತ್ತಿರುವಾಗ ಅತ್ಯಂತ ದೊಡ್ಡದಾಗಿರೋ ಧೂಪದ ಪ್ಲಾಂಟ್ ಅಂತ ಹೇಳಿ. ಎಕ್ಸಾಕ್ಟ್ ಆಗಿ ಎಷ್ಟು ಮರಗಳಿದೆ ಅನ್ನುವಂತ ಸಂಖ್ಯೆ ನಾವು ಹೇಳೇ ಇಲ್ಲ. ಎಷ್ಟಿದೆ ಇಲ್ಲಿ? 7000 ಗಿಡಗಳಿದೆ. ನನ್ನ ಹತ್ರ ಒಂದು 4300 ಗಿಡ 3 ವರ್ಷ ಪ್ರಾಯದ್ದು, ಮತ್ತೆ ಒಂದು 2200 ಗಿಡ 2 ವರ್ಷ ಪ್ರಾಯದ್ದು, ಮತ್ತೆ ಒಂದು 500 ಗಿಡ ಲಾಸ್ಟ್ ಇಯರ್ ಪ್ಲಾಂಟ್ ಮಾಡಿದ್ದು. ಹಾಗೆ ಇದು ಅಂದ್ರೆ ಪೆಪ್ಪರು ವಿದ್ ಧೂಪ ಇದು ಫಸ್ಟ್ ಆಗಿರೋದು. ಪ್ಲಾಂಟೇಶನ್ ಇರ್ಬೋದು, ಇದಕ್ಕಿಂತ ದೊಡ್ಡದು ಇರ್ಬೋದು. ಗೊತ್ತಾಯ್ತು. ಅದೇ ಪೆಪ್ಪರ್ ವಿದ್ ಧೂಪ. ಹೌದು. ಈಗ ನಮ್ಮ ಸೌತ್ ಕೇಂದ್ರದಲ್ಲಿ ನೀವು ಮೊದಲು ಮಾಡಿದ್ದು ನಾನು ಅನ್ಕೊಂಡಿದ್ದೇನೆ. ಹೌದಾ? ಹೌದು.
ಇಷ್ಟು ದೊಡ್ಡದಾಗಿರುವಂತದ್ದು. ಹೌದು ಹೌದು. ಇದು ಮಾಡ್ಬೇಕಾದ್ರೆ ಈಗ ಹೊಸ ಕೃಷಿ ಇಳಿಯುವಾಗ ಇದಕ್ಕೆ ಇಷ್ಟು ಇನ್ವೆಸ್ಟ್ಮೆಂಟ್ ಮಾಡ್ಬೇಕಾದ್ರೆ ಒಂದು ಧೈರ್ಯ ಅಂತ ಬೇಕಾಗತ್ತೆ. ಹೌದು. ನೀವು ಹೇಗೆ ಇದನ್ನೆಲ್ಲ ಸ್ಟಡಿ ಮಾಡಿದ್ರಿ ಇದು ಆಗತ್ತೆ ಅಂತೇಳಿ? ಅಂದ್ರೆ ಇದು ನಾವು ಒಂದು 2016ರಲ್ಲಿ ನಾವು ಪನ್ನೀರ್ ರಿಸರ್ಚ್ ಸ್ಟೇಷನ್ ಅಲ್ಲಿ ನೋಡಿದ್ದೆವು. ಧೂಪದಲ್ಲಿ ಒಂದು 80 ಟ್ರೀಯಲ್ಲಿ. ಮತ್ತೆ ನನಗೆಂತ ಆಯ್ತು ಅಂದ್ರೆ ನಂದು ತೋಟದಲ್ಲೆಲ್ಲ ಮಾಡಿ ಆದ ನಂತರ ನಮಗೆ ನೀರು ಶಾರ್ಟೇಜ್ ಇರುವ ಕಾರಣ ನಾವು ಗುಡ್ಡದಲ್ಲಿ ಮಾಡುವ ಮೊದಲು ಒಂದು 5 ಮರವನ್ನು ಟಾಪ್ ತೆಗ್ದೆವು. ಫಸ್ಟಿಗೆ ಚಿಗುರು ಬಂದ್ರು, ಮತ್ತೆ ಟಾಪ್ ತೆಗೆದಂತ ಟಾಪ್ ಅಲ್ಲಿ ಮಾತ್ರ ಚಿಗುರು ಬರ್ತದೆ. ಆ ಅಡ್ವಾಂಟೇಜ್ ಅನ್ನ ನೋಡಿಕೊಂಡು ಪ್ಲಸ್ ರೆಸಿನ್ ವ್ಯಾಲ್ಯೂ ಮತ್ತೆ ಟಿಂಬರ್ ವ್ಯಾಲ್ಯೂ ಫಾಸ್ಟ್ ಗ್ರೋಯಿಂಗ್ ಸ್ಟ್ರೈಟ್ ಬರುತ್ತೆ, ನೀರಿನ ಅಗತ್ಯ ಕಮ್ಮಿ ಸಾಕಾಗುತ್ತೆ, ಶೇಡ್ ಮೇಂಟೆನೆನ್ಸ್ ಈಸಿ ಆಗುತ್ತೆ. ಇದನ್ನೆಲ್ಲ ನೋಡಿಕೊಂಡು ನಾವು ಒಂದು 5 ಮರ ಕಟ್ ಮಾಡಿದ ನಂತರ ನನಗೆ ಇದು ಬೆಸ್ಟ್ ಅಂತ ಕಂಡಿತು. ಹಾಗೆ ನಾನು ಒಮ್ಮೆಗೆ ಒಂದು 4300 ಗಿಡ ಮತ್ತೆ ಒಂದು 2200 ಗಿಡ ಹಾಗೆ ಬ್ಯಾಚ್ ಬೈ ಬ್ಯಾಚ್ ಹಾಕ್ತಾ ಬಂದೆ. ಈಗ ನೀವು ಅಲ್ಲಲ್ಲಿ ಕಾಳುಮೆಣಸಿನ ಬಗ್ಗೆ ಸ್ವಸಹಾಯ ಸಂಘಗಳು ಮತ್ತೆ ನಮ್ಮ ಬ್ಯಾಂಕ್ ಇವರೆಲ್ಲ ಅಲ್ಲಲ್ಲಿ ಈ ವಿಚಾರಗಾರಗಳನ್ನೆಲ್ಲ ಮಾಡ್ತಿದ್ರು. ಹೌದು. ಆ ಸಂದರ್ಭದಲ್ಲಿ ತುಂಬಾ ಕಡೆ ನಾನು ನೋಡಿದೆ ನಿಮ್ಮನ್ನು, ನೀವು ಗೆಸ್ಟ್ ಆಗಿ ಅಲ್ಲಿ ಜನರಿಗೆ ಅದನ್ನ ಅವೇರ್ನೆಸ್ ಕ್ರಿಯೇಟ್ ಮಾಡ್ಲಿಕ್ಕೆ ಹೋಗ್ತಾ ಇದ್ರಿ. ಹೌದು. ಹೇಗೆ ಇದಕ್ಕೆಲ್ಲ ಪ್ಲಾನಿಂಗ್ ಮಾಡ್ತಿದ್ರಿ ನೀವು? ಅದ್ರಲ್ಲಿ ಈಗ ನಾನು ಪೆಪ್ಪರ್ನ ಬಗ್ಗೆ ಮಾಡ್ಲಿಕ್ಕೆ ಶುರು ಮಾಡಿದ ನಂತರ ನಾವು ನಮ್ಮ ಹೇಗೆ ಬೆಳೆಯುವುದು ಅದರ ಸ್ವಂತ 2015 ನಾವು ಪೆಪ್ಪರ್ ಮಾಡ್ಲಿಕ್ಕೆ ಶುರು ಮಾಡಿದೆವು. ಅದರ ನಮ್ಮ ಸ್ವಂತ ಅನುಭವ ಮತ್ತೆ ಪ್ಲಸ್ ನಾವು ಏನು 7 ಬೀನ್ ಅಂತ ಒಂದು ಟ್ರೈನಿಂಗ್ ಪ್ರೋಗ್ರಾಮ್, ಅದರಲ್ಲಿಯೂ ನಾವು ತುಂಬಾ ವಿಷಯಗಳನ್ನ ಕಲಿತೆವು. ಅಲ್ಲಿ ನಮಗೆ ವೇಣುಗೋಪಾಲ್ ಸರ್ ಅವರಿಂದಲೂ ನಾವು ಮಾಹಿತಿಗಳನ್ನ ಕಲಿತೆವು. ಮತ್ತೆ ನಮ್ಮ ಎಕ್ಸ್ಪೀರಿಯನ್ಸ್ ಅದನ್ನೆಲ್ಲ ನಾವು ತೆಕ್ಕೊಂಡು ನಾವು ಅದಕ್ಕೆ ಪ್ರಿಪೇರ್ ಮಾಡಿ ರೈತರಿಗೆ ಯಾವ ತರ ಇದನ್ನ ಬೆಳೆಸಬಹುದು, ಯಾವುದನ್ನ ಕಾಶಿಯಸ್ ಆಗ್ಬೇಕು, ಏನು ಡಿಸೀಸ್ ಬಾರದೆ ಇದು ಬೆಳೆಸಬೇಕು, ಅದನ್ನೆಲ್ಲ ನಾವು ಪ್ರಿಪೇರ್ ಮಾಡಿ PPT ಮಾಡಿ ನಾವು ರೈತರಿಗೆ ಪ್ರೆಸೆಂಟ್ ಮಾಡ್ತಾ ಇದ್ದೆ. ಹೇಗಿತ್ತು ಅನುಭವಗಳೆಲ್ಲ? ಬಹಳ ಒಳ್ಳೆಯ ರೆಸ್ಪಾನ್ಸ್ ಇತ್ತು. ಕ್ಯೂರಿಯಸ್ ಆಗಿ ರೈತರು ಹಲವು ಕ್ವಶನ್ ಗಳನ್ನ ಕೇಳ್ತಾ ಇದ್ರು. ಇದು ಅದೊಂದು ಒಳ್ಳೆಯ ಮಾತುಕತೆ ಆಗಿತ್ತು. ಸಾಧಾರಣ ರೈತರ ಸಮಾವೇಶಗಳಲ್ಲೆಲ್ಲ ಬೇರೆ ಯಾವುದೋ ಕಂಪನಿಯವರು ಬಂದು ಪ್ರಮೋಷನ್ಗಳನ್ನು ಮತ್ತೆ ಪ್ರೆಸೆಂಟೇಷನ್ ಕೊಡ್ತಾ ಇರ್ತಾರೆ. ಹೌದು. ಇದೊಂದು ಬಾರಿ ವಿಶೇಷ ಅಂತ ಅನ್ಕೊಂಡಿದ್ದೇನೆ. ಯಾಕಂತ ಹೇಳಿದ್ರೆ ಒಂದು ಮಲ್ಟಿ ಲೆವೆಲ್ ಕಂಪನಿಯಲ್ಲಿ ಒಂದು ಟ್ರೈನಿಂಗ್ ಕೊಟ್ಟ ರೀತಿಯಲ್ಲಿ ಹೌದು ನೀವು ಕೃಷಿಯಲ್ಲಿ ನಿಮ್ಮ ಅನುಭವವನ್ನು ಹೇಳುವುದಿದೆಲ್ಲ. ಹೌದು. ನಿಮ್ದೊಂದು ಟೀಮೇ ರೆಡಿ ಆಗಿದೆ ಅಲ್ಲ ಆ ರೀತಿ ಕೆಲಸ. ಹೌದು ಹೌದು ಹೌದು. ನೋಡಿ ಸ್ನೇಹಿತರೆ, ಅತ್ಯಂತ ಸುಂದರವಾಗಿರುವಂತಹ ಧೂಪದ ತೋಟ, ಕೇವಲ 3 ವರ್ಷ ಆಗಿರುವಂಥದ್ದು. ಇನ್ನೊಂದಷ್ಟು ವರ್ಷ ಆಗುವಾಗ ಇನ್ನೂ ತುಂಬ ಚೆನ್ನಾಗಾಗತ್ತೆ. ಸರ್ ಹೇಳಿದ್ರು ಸುಮಾರೊಂದು 4ರಿಂದ 5 ವೆರೈಟಿ ಲಾಭಗಳು ಅಂತ. ನನಗೆ ನೋಡುವಾಗ ಪರಿಸರಕ್ಕೆ ದೊಡ್ಡ ಲಾಭ ಇದೆ ಅನ್ಸುತ್ತೆ. ಯಾಕಂದರೆ ನಾವು ಯಾಂತ್ರಿಕವಾಗಿ ಕಂಬಗಳನ್ನೆಲ್ಲ ಉಪಯೋಗಿಸಿ ಮಾಡೋದ್ರಿಂದಾಗಿ ಹಕ್ಕಿಗಳಿಗೆ ಆಶ್ರಯಗಳು ಸಿಗುವುದಿಲ್ಲ. ಇದರಲ್ಲಿ ನೋಡಿ ಎಷ್ಟೋ ಹಕ್ಕಿಗಳು ಬಂದು ಮೇಲ್ಗಡೆ ಗೂಡು ಕಟ್ಬೋದು, ಅದು ಹಿಕ್ಕೆಗಳನ್ನು ಹಾಕ್ಬೋದು, ಅದು ಎಲೆಗಳು ನೆಲಕ್ಕೆ ಬಿದ್ದು ಪ್ರತಿ ವರ್ಷ ಎಷ್ಟೋ ಟನ್ ಗೊಬ್ಬರ ಈ ಭೂಮಿಯಲ್ಲಿ ರೆಡಿ ಆಗ್ಬೋದು. ಈ ರೀತಿಯ ಪರಿಸರಕ್ಕೆ ಸಂಬಂಧಿಸಿದಂಥ ಹಲವಾರು ಉಪಯೋಗಗಳಿದೆ. ತುಂಬ ಜನರಿಗೆ ಪರಿಸರದ ಬಗ್ಗೆ ತುಂಬ ಅವೇರ್ನೆಸ್ ಇರ್ತದೆ. ಅಂಥವ್ರೆಲ್ಲರೂ ಕೂಡ ಖಂಡಿತವಾಗಿ ಧೂಪದ ಗಿಡಗಳನ್ನು ಹಾಕ್ಬೋದು ಅಂತ. ಅದರ ಜೊತೆಗೆ ಇಲ್ಲಿ ಕಾಣ್ಬೋದು ನೋಡಿ, ಅವರ ಮನೆ ಎದುರುಗಡೆ ತೋಟದಲ್ಲಿದ್ದೇನೆ ನೋಡಿ. ದೂರದಲ್ಲಿ ಕಾಣ್ತಿರುವಂಥದ್ದು ಅನಂತನ ಮನೆ. ಅಲ್ಲಿಂದ ಇಲ್ಲಿವರೆಗೆ ಸುಮಾರೊಂದು 3-4 ಎಕರೆಯಲ್ಲಿ ಜನರಿಗೋಸ್ಕರ ಕಾಳುಮೆಣಸಿನ ಗಿಡಗಳನ್ನು ಅತ್ಯಂತ ವೈಜ್ಞಾನಿಕವಾಗಿ ಮಾಡಿದ್ದಾರೆ. ಯಾಕೆಂತ ಹೇಳಿದ್ರೆ ಅದರ ಅವೇರ್ನೆಸ್ ಕೊಡುವಂಥ ಸಂದರ್ಭದಲ್ಲಿ ಜನರು ಕೇಳ್ತಾರೆ ಕಾಳುಮೆಣಸಿನ ಅತ್ಯುತ್ತಮವಾಗಿರುತ್ತೆ, ಗಿಡ ಕೊಡಿ ಅಂತ. ಅದಕ್ಕೋಸ್ಕರ ರೆಡಿ ಮಾಡಿದ್ದಾರೆ. ಮುಂದಕ್ಕೊಂದು ಸಂಚಿಕೆಯಲ್ಲಿ ಕಾಳುಮೆಣಸಿನ ಗಿಡವನ್ನು ಹೇಗೆ ಇವರು ಹೈಜೀನಿಕ್ ಆಗಿ ಪ್ರಿಪೇರ್ ಮಾಡ್ತಾರೆ ಅನ್ನುವಂಥ ಸಂಗತಿಯನ್ನು ಕೂಡ ತಿಳಿಸ್ತಾನೆ. ಬನ್ನಿ, ಇವ್ರದ್ದು ಧೂಪದ್ದು ಕೂಡ ಒಂದು ಉತ್ತಮವಾಗಿರುವಂಥ ನರ್ಸರಿ ಇದೆ. ಆ ಧೂಪದ ನರ್ಸರಿಯ ಗಿಡಗಳನ್ನು ನೋಡ್ತಾ ನಿಮಗೆ ಅದರ ಉಳಿದಿರುವಂಥ ಮಾಹಿತಿಗಳನ್ನು ಕೊಡ್ತೇನೆ. ನೋಡಿ ಸ್ನೇಹಿತರೆ, ನಾವು ಸಣ್ಣ ಸಣ್ಣ ಕೃಷಿಕರು ಎಲ್ಲ ಕಂಟೆಂಟ್ಗಳಿಂದ ಒಂದು ಪಾಠವನ್ನು ಕಲಿಬೇಕು ಅಂತ ನಾನು ಅಂದ್ಕೊಂಡಿದ್ದೇನೆ. ನೋಡಿ, ಇಲ್ಲೆಲ್ಲವೂ ಕೂಡ ಮರದ ಕಂಬಗಳನ್ನು, ವೇಸ್ಟ್ ಕಂಬಗಳನ್ನು ಉಪಯೋಗ ಮಾಡಿದ್ದಾರೆ. ಅದರ ಮೇಲ್ಗಡೆಗೆ 4 ಸರಿಗೆಯನ್ನು ಹಾಕಿ ಅದರ ಮೇಲೆ 60% ಬೆಳಕಿನ ಒಂದು ಮ್ಯಾಟನ್ನು ಹಾಕಿದ್ದಾರೆ, ಕವರ್ ಮಾಡಿದ್ದಾರೆ. ನಾವೇನು ಮಾಡ್ತೇವೆ ಅಂತ ಹೇಳಿದ್ರೆ ಸಾಧಾರಣ ಹಳ್ಳಿಗಳಲ್ಲೆಲ್ಲ ಅದಕ್ಕೆ ದೊಡ್ಡ ಫೌಂಡೇಶನ್ ಮಾಡಿ ಅದಕ್ಕೆ ಸಿಮೆಂಟ್ ಕಂಬಗಳನ್ನು ಏರಿಸಿ ಅದಕ್ಕೆ ಇನ್ನೇನೋ ಶೀಟ್ ಹಾಕಿ ಇನ್ನೇನೋ ಮಾಡುವಾಗ ಗಿಡಕ್ಕಿಂತ ಹೆಚ್ಚು ಅದರದ್ದೇ ಖರ್ಚುಗಳಿರ್ತದೆ. ಆ ರೀತಿ ನಾವೊಂದು ಪ್ರತಿಯೊಂದು ವಿಡಿಯೋದನ್ನು ಮಾಡುವಾಗನೂ ಸರ್ ಒಂದು ಜನರಿಗೆ ಈ ರೀತಿ ಒಂದು ಅವೇರ್ನೆಸ್ ಇರಬೇಕು ಅಂತ ಹೇಳುವಂಥದ್ದು. ಹೌದಲ್ಲ? ಎಷ್ಟೋ ಬಾರಿ ಅವನು ಯಾವುದಕ್ಕೆ ಇನ್ವೆಸ್ಟ್ ಮಾಡ್ತಾನೆ ಅದಕ್ಕೆ ಬಿಟ್ಟು ಇನ್ನೆಲ್ಲದಕ್ಕೆ ಇನ್ವೆಸ್ಟ್ ಮಾಡಿರ್ತಾನೆ, ನನಗೆ ಲಾಸ್ ಅಂತ ಹೇಳ್ತಾನೆ. ತುಂಬ ಜನರಿಗೆ ಕುತೂಹಲ ಇರ್ತದೆ, ಈ ಧೂಪ ಅಂದರೆ ಎಲ್ಲಿ ಸಿಗ್ತದೆ, ಅದರ ಬೀಜ ಹೇಗಿರ್ತದೆ, ಅದರ ಗಿಡ ಹೇಗೆ ಪ್ರೋಸೆಸ್ ಮಾಡ್ತಾರೆ ಅಂತ. ಮತ್ತು ನೀವು ಕಳೆದ ಬಾರಿ ಬಂದಾಗ ನೀವು ತುಂಬ ಜನರಿಗೆ ಬೀಜಗಳನ್ನು ಕೊಡ್ತಾ ಇದ್ರಿ. ಅದರದ್ದು ಮೊಳಕೆ ಬರೋದಿಲ್ಲ, ಇಂಥ ಬೇರೆ ಬೇರೆ ಕಂಟೆಂಟ್, ಬೇರೆ ಬೇರೆ ಕಂಪ್ಲೇಂಟ್ಗಳಿಂದ ಚರ್ಚೆ ಆದಾಗ ನೀವೇ ಜನರ ಕಾರಣಕ್ಕೋಸ್ಕರ ನೀವು ಇದನ್ನು ಪ್ರಾರಂಭ ಮಾಡಿರುವಂಥದ್ದು.
ಇದರಲ್ಲಿ ರೆಸಿನ್ ಬರುವ ಸೀಡ್ ಅನ್ನು ನಾವು ಸಿಲೆಕ್ಟ್ ಮಾಡ್ತೇವೆ. ಹಾ. ಇದರಲ್ಲಿ ಐಲಂತ ಸ್ಟ್ರೈಫೈಸ್ ಸೀಡ್ ಇದು. ಹಾ. ನಿಮಗೆ ಇದನ್ನ ಈಗ ಕಟ್ ಮಾಡಿ ಆಗುವ ಹಾ. ಇಲ್ಲಿ ಇಷ್ಟೇ ಇದೆ ಸೀಡ್. ಹಾ. ಇಲ್ಲಿ ಕಾಣ್ತದೆ ಸೀಡ್. ಹಾ. ಅಂದ್ರೆ ಇದರ ನಡುವಲ್ಲಿ ಮಾತ್ರ ಇದರಲ್ಲಿ ಒಂದು ಸೀಡ್ ಇದೆ ಅಷ್ಟೇ, ಎಲೆಯ ಕಾಣ್ತದೆ, ಬಟ್ ಇದು ಸೀಡ್. ಹಾ. ಇದನ್ನ ಸಿಲೆಕ್ಷನ್ ಹೇಗೆ ಮಾಡ್ತೇವೆ ಅಂದ್ರೆ ಹಾ. ಐಲಂತ ಸ್ಟ್ರೈಫೈಸದಲ್ಲೇ ರೆಸಿನ್ ಬರುದು ಬಾರದ ಗಿಡಗಳಿವೆ. ರೆಸಿನ್ ತುಂಬಾ ಬರುದು ಅದೇನಂದ್ರೆ ನಿಮಗೆ ಸೀಡ್ ಅಲ್ಲಿ ಒಂದು ಕೆಂಪು ತುಪ್ಪ ಅಂತ ಹೇಳ್ತೇವೆ. ಅದರಲ್ಲೂ ಕೂಡ ನಿಮಗೆ ರೆಸಿನ್ ಬಾರದು ನಾವು ಯಾವ್ದ್ರಲ್ಲಿ ರೆಸಿನ್ ಜಾಸ್ತಿ ಬರುತ್ತೆ ಅದರಿಂದ ಸೀಡ್ ಅನ್ನ ಕಲೆಕ್ಟ್ ಮಾಡ್ತೇವೆ. ನಿಮಗೆ ಹೇಗೆ ಗೊತ್ತಾಗುದಂದ್ರೆ ಸೀಡು ಫ್ಲವರಿಂಗ್ ಆಗುವಾಗ ಗ್ರೀನ್ ಇರುತ್ತೆ, ಅಲ್ಲಿಂದ ಕೆಂಪಾಗುತ್ತೆ, ಪುನಃ ಗ್ರೀನ್ ಆಗುತ್ತೆ, ಮತ್ತೆ ಕಾಪರ್ ಕಲರ್ ತಿರುಗುತ್ತೆ. ನಿಮ್ಮ ಬಾಕಿ ಮರದ್ದು ಟ್ರೈಫೈಸ್ ಅದ್ದೇ ಇದು ಸೀಡ್ ಬರುವಾಗ ಗ್ರೀನ್ ಇರುತ್ತೆ, ಅಲ್ಲಿಂದ ಡೈರೆಕ್ಟ್ ಕಾಪರ್ ಆಗುತ್ತೆ. ಅದು ಒಂದು ಸಿಲೆಕ್ಷನ್. ಮತ್ತೆ ರೆಸಿನ್ ಎಷ್ಟು ಬರುತ್ತೆ ಅಂತ ನೋಡ್ಕೊಂಡು ನಾವು ಈ ಸೀಡ್ ಅನ್ನ ಸಿಲೆಕ್ಟ್ ಮಾಡಿರ್ತೇವೆ. ಈ ಸೀಡ್ ಅನ್ನ ನಾವು ಹೇಗೆ ಜರ್ಮಿನೇಷನ್ ಮಾಡುದಂದ್ರೆ ಇದನ್ನ ಒಂದು ದಿವಸ ನೀರಲ್ಲಿ ಸೋಕ್ ಮಾಡಿ ಇಡಬೇಕು. ಮಾಡದಿದ್ರು ಏನಾಗಲ್ಲ. ನಾವು ಎರಡು ವಿಧದಲ್ಲಿ ಮಾಡ್ತೇವೆ. ಒಂದು ಬೆಡ್ ಮಾಡಿ 2 ಇಂಚಿನ ಮಣ್ಣು ಬೆಡ್ ಮಾಡಿ ಅದರ ಮೇಲೆ ಈ ಸೀಡನ್ನ ಇಟ್ಟು ಮತ್ತೆ ಅದರ ಮೇಲಿಂದ ಪುನಃ ಒಂದು 1/4 ಇಂಚು ಕೊಕ್ಕೋಪಿಟ್ ಹಾಕ್ತೇವೆ. ಮೇಲಿಂದ ಶೇಡ್ ನೆಟ್ ಹಾಕ್ತೇವೆ. ನೀವು ಶೇಡ್ ನೆಟ್ ಹಾಕಿದ್ರು ಆಗುತ್ತೆ, ಹಾಕಿದ್ರು ಆಗುತ್ತೆ. ಹಾಕಿದ್ರೆ ನಮಗೆ ಕಂಪ್ಲೀಟ್ ಜರ್ಮಿನೇಷನ್ ಬರುತ್ತೆ. 90% ತನಕ ಒಳ್ಳೆ ಸೀಡ್ 90% ತನಕ ಜರ್ಮಿನೇಷನ್ ಬರುತ್ತೆ. ಅದರನ್ನ ಒಂದು 10 ಸೆಂಟಿಮೀಟರ್ ಇಂದ 15 ಸೆಂಟಿಮೀಟರ್ ಆ ಗ್ಯಾಪ್ ಅಲ್ಲಿ ನಾವು ತೆಗೆದು ಶಿಫ್ಟಿಂಗ್ ಮಾಡ್ಬೇಕು. ಸಂದು ಆಗಬಾರ್ದು, ದೊಡ್ಡದು ಆಗಬಾರ್ದು. ಸಂದಾದ್ರೆ ಕೆಲವು ಡ್ಯಾಮೇಜ್ ಆಗುತ್ತೆ. ಕರೆಕ್ಟ್ ಐಡಿಯಲ್ ಹೈಟ್ 10 to 15 ಸೆಂಟಿಮೀಟರ್ ಅಲ್ಲಿ ನಾವು ಒಂದು ಹೋಲ್ ಮಾಡಿ ಅದನ್ನ ಶಿಫ್ಟ್ ಮಾಡ್ತೇವೆ. ನೀವು ಡೈರೆಕ್ಟ್ ಹಾಕ್ತಿದ್ರೆ ಫ್ರೆಶ್ ಟಾಪ್ ಸಾಯಿಲ್, ಆ ಟಾಪ್ ಸಾಯಿಲ್ ಹಾಕಿ ಸೀಡ್ ಅನ್ನ ಹಾಕಿದ ನಂತರ ನೀವು ಅದರ ಮೇಲೆ ಕೊಕೋಬಿಟ್ ಹಾಕಿದ್ರೆ ಸಾಧಾರಣ ಇಲ್ಲಿ ನೋಡಬಹುದು ನಿಮಗೆ ಒಂದು 90% ತನಕ ಜರ್ಮಿನೇಷನ್ ಬರುತ್ತೆ. ಇನ್ನು ಬರ್ಲಿಕ್ಕಿದೆ, ಇದು ಜಸ್ಟ್ ಬರ್ಲಿಕ್ಕೆ ಸ್ಟಾರ್ಟ್ ಆದ್ದು. ನೀವು ಬಾರದ್ದಕ್ಕೆ ಬೆಡ್ ಇಂದ ಪುನಃ ಅಲ್ಲಿ ಟ್ರಾನ್ಸ್ಫರ್ ಮಾಡಿ ಮಾಡ್ಬೇಕಾಗತ್ತೆ. ಇದು ಸಾಧಾರಣ ಒಂದು 1 ತಿಂಗಳಾಯ್ತು ಬೆಡ್ ಇಂದ ಶಿಫ್ಟ್, ಬೆಡ್ ಇಂದ ಸೀಡ್ ಇಂದ ಹಿಡಿದು 1 ತಿಂಗಳಾಯ್ತು. ಇದೀಗ ನೀವು ಈಗ ಇಲ್ಲಿ ಕಾಣ್ತಾ ಇರೋದು ಮೊಳಕೆಯದ್ದು ಖಾಲಿ 12 ದಿವಸ, 12ರಿಂದ 15 ದಿವಸ ಇರ್ಬೋದು ಅಷ್ಟೇ. ಮೊಳಕೆ ಬರ್ಲಿಕ್ಕೆ ಅಷ್ಟು ದಿನ ಬೇಕು, ಅಷ್ಟು ದಿವಸ ಬೇಕಾಗುತ್ತೆ. ಅದಾದ್ಮೇಲೆ ಇಲ್ಲಿ ಹೌದು. ಒಟ್ಟು ಎಷ್ಟು ಗಿಡಗಳು ಮತ್ತೆ ಇರುವೆ ತಿನ್ನದಾಗೆ ಜಾಗ್ರತೆ ಮಾಡ್ಬೇಕಾಗುತ್ತೆ. ಸೀಡ್ ಇದು ಸೀಡಿನ ಏನು ಮೊಳಕೆ ಬಂದಂದ್ರೆ ಏನ್ ಪ್ರಾಬ್ಲಮ್ ಆಗಲ್ಲ. ಮೊಳಕೆ ಬರಲು ಇರುವೆಯಿಂದ ನಾವು ಪ್ರೊಟೆಕ್ಷನ್ ಮಾಡ್ಬೇಕಾಗುತ್ತೆ. ಒಟ್ಟು ಎಷ್ಟು ಗಿಡಗಳನ್ನು ಈ ಬಾರಿ ನೀವು ಪ್ಲಾನ್ ಮಾಡಿದ್ರಿ? ಇದ್ರಲ್ಲಿ ನಾವೊಂದು ಅಂದಾಜು ಈ ವರ್ಷ 3 ಲಕ್ಷ ಗಿಡಗಳನ್ನ ಮಾಡ್ತಾ ಇದ್ದೇವೆ, ಧೂಪದ ಗಿಡಗಳನ್ನ. ಇದ್ರಲ್ಲಿ ನಮಗೆ ಬ್ಯಾಚ್ ಬೈ ಬ್ಯಾಚ್ ಮಾಡ್ತಾ ಇದ್ದೇವೆ. ಬೇರೆ ಬೇರೆ ಸ್ಟೇಜಿನ ಗಿಡ ಇದೆ. ನಮ್ಮ ಹತ್ರ ಈಗ 3 months ಓಲ್ಡಿನ ಗಿಡ ಇದೆ, ಬೆಳೆದ ಗಿಡ. ಹೌದು, ಅದರಿಂದ 1 month ಸಣ್ಣ ಗಿಡಗಳಿವೆ. ಇದು 3 ತಿಂಗಳಾದ ಬೆಳೆದ ಗಿಡ. ಇದು ನಿಮಗೆ ಟ್ರಾನ್ಸ್ಫರ್ ಮಾಡ್ಲಿಕ್ಕೆ ತುಂಬಾ ಈಸಿ. ಅಂದ್ರೆ ಇದಕ್ಕಿಂತ ಎಳ್ತಾದ್ರೆ ಇದು ಕಟ್ ಆಗ್ತದೆ. ನೋಡಿ, ಇದು ಯು ಬೆಂಡ್ ಮಾಡಿದ್ರೆ ಕಟ್ ಆಗಲ್ಲ ಗಿಡ ಈ ತರ. ಅಂದ್ರೆ ಇದು ವೈಟ್ ಆಗಿದೆ ನೋಡಿ ಇಲ್ಲಿ ಬಿಳಿ. ನೀವು ಟ್ರಾನ್ಸ್ಪೋರ್ಟ್ ಮಾಡುವಾಗ 500 ಗಿಡ ಕೂಡ ಕಾರಲ್ಲಿ ತಕೊಂಡು ಹೋಗ್ಬೋದು. ಅಂದ್ರೆ 10 ಗಿಡವನ್ನ ಮೇಲೆ ಇಡಬಹುದು, ಏನಾಗಲ್ಲ. ನೀವು ಅಷ್ಟು ಸ್ಟ್ರಾಂಗ್ ಇರುತ್ತೆ ಇದು ಗಿಡ. ಎಳ್ತು ಗಿಡ ಆದ್ರೆ ಕಟ್ ಆಗುತ್ತೆ. ಹಾಗೆ ಇದ್ರನ್ನ ನೀವು ಈಗ ನಾಟಿ ಮಾಡಿದ್ರೆ ಈಗ ನೀರಾವರಿ ಉಂಟು ಅಂತಾದ್ರೆ ಈಗ ಬೇಸಿಗೆ ನಾಟಿ ಮಾಡಿದ್ರೆ ಅಕ್ಟೋಬರ್ಗೆ ಕಾಳುಮೆಣಸು ಹಾಕ್ಬೋದು. 6 month ಅಲ್ಲಿ ಒಂದು 4 ಅಡಿ ಬರುವಾಗ. ಮತ್ತೆ ಮಳೆ ಡಿಸೆಂಬರ್ ತನಕ ಇರುತ್ತೆ, ಏನು ಸಮಸ್ಯೆ ಆಗಲ್ಲ. ಮೋಡ ಇರುತ್ತೆ, ನಿಮಗೆ ಶೇಡ್ ಅಲ್ಲಿ ಡಿಸೆಂಬರ್ ತನಕ ಬರುವಾಗ ಕಾಳುಮೆಣಸು ಗ್ರೋತ್ ಬರುತ್ತೆ. ನಿಮಗೆ ಜೂನ್ ಅಲ್ಲಿ ನಾಟಿ ಮಾಡಿದ್ರೆ ನಿಮಗೆ ನೆಕ್ಸ್ಟ್ ಜೂನ್ಗೆ ಆಗುವಾಗ ಕಾಳುಮೆಣಸು ಹಾಕ್ಬೋದು, ರೆಡಿ ಆಗ್ತದೆ. ಅಂದ್ರೆ ಮಾರ್ಚ್ ಅಲ್ಲಿ ಬಿಸಿಲು ಜಾಸ್ತಿ ಇರುತ್ತೆ, ಅವಾಗ ನಿಮಗೆ ಕಾಳುಮೆಣಸು ಹಾಕ್ಲಿ ಸ್ವಲ್ಪ ಕಷ್ಟ ಆಗ್ಬೋದು. ಸೊ 1 ವರ್ಷದಲ್ಲಿ ನಿಮಗೆ ಕಾಳುಮೆಣಸು ಗಿಡವನ್ನ ನಾಟಿ ಮಾಡಬಹುದು. ಇದು ವೇಗವಾಗಿ ಬೆಳಿಬೇಕು ಅಂತ ಹೇಳಿದ್ರೆ ಗೊಬ್ಬರನ ಹಾಕ್ಬೇಕು. ಇದಕ್ಕೆ ಗೊಬ್ಬರಕ್ಕಿಂತ ಹೆಚ್ಚು ನೀವು ಒಂದು 3 ಅಡಿ ಸ್ಮೂತ್ ಮಾಡಬೇಕು ಸಾಯಿಲ್ ಅನ್ನ. ಮತ್ತೆ ಗೊಬ್ಬರ ಹಾಕಿದ್ರೆ ಒಳ್ಳೇದು. ಏನಾದ್ರೂ ಹಿಂಡಿಗಳ ಅಥವಾ ಕಂಪೋಸ್ಟ್ ಏನಾದ್ರೂ ಹಾಕಿದ್ರೆ ಒಳ್ಳೇದು. ಹಾಕಿದ್ರು ಗಿಡದಲ್ಲಿ ಗ್ರೋತ್ ಇರುತ್ತೆ, ಕೊಟ್ರೆ ಒಳ್ಳೇದು. ಅಂದ್ರೆ ಇದು ಸಣ್ಣ ಗಿಡ ಅಂತ ಹೇಳಿದ್ರೆ ಹೌದು, ಒಂದು ಕೊಟ್ಟಲ್ಲಿ ಮಾಡಿ ನಡ್ತೇನೆ ಅಂತ ಹೇಳಿ ಮಾಡ್ಲಿಕ್ಕೆ ಇಲ್ಲ, ಬೇಡ. ಯಾಕೆಂದ್ರೆ ನಿಮಗೆ ಕಲ್ಲುಗಳೆಲ್ಲ ಇದ್ರೆ ಗಿಡದ ಗ್ರೋತ್ ಸ್ಲೋ ಆಗುತ್ತೆ, ಬೇರು ಮೂವ್ ಆಗ್ಬೇಕು. ಸೊ ಒಮ್ಮೆ ಫಾಸ್ಟ್ ಗ್ರೋತ್ ಬರ್ಬೇಕು ಅಂತಾದ್ರೆ ಒಂದು JCP ಯಲ್ಲಿ 3 ಅಡಿ ಒಮ್ಮೆಗೆ ಬಕೆಟ್ ಆಗೋ 3 ಅಡಿಯನ್ನು ಗುಂಡಿ ಮಾಡಿ ಅದನ್ನ ಪುನಃ ಫಿಲ್ ಮಾಡಿ ಒಂದು ಅರ್ಧ ಅಡಿ ಗುಂಡಿಯಲ್ಲಿ ನಾಟಿ ಮಾಡಿದ್ರೆ ಕಾಳುಮೆಣಸು ನೋಡುವಾಗ ಅದನ್ನ ಫಿಲ್ ಮಾಡಿ ಸ್ವಲ್ಪ ಹೈಟ್ ಮಾಡಿ ನಾಟಿ ಮಾಡೋದು ಉತ್ತಮ. ಯಾಕಂದ್ರೆ ಗಿಡಗಳು ಬೇಗ 4 ಅಡಿ ಹೈಟ್, ನಿಮಗೆ ಕಾಳುಮೆಣಸು ಹಾಕ್ಲಿಕ್ಕೆ ಒಂದು 4 ಅಡಿ ಬರಬೇಕು. 6 ತಿಂಗಳಲ್ಲಿ 4 ಅಡಿ ಬರ್ತದೆ. ಇದು ನೀವು ಖಾಲಿ ಒಂದು ಕೊಟ್ಟಲ್ಲಿ ನಾಟಿ ಮಾಡಿದ್ರೆ ಒಂದು ಕೆಲವು ಕಡೆ 4 ಅಡಿ ಬರ್ಬೋದು, ಕೆಲವು ಕಡೆ 2 ಅಡಿ. ಆತರ ಒಂದು ಇರೆಗ್ಯುಲರ್, ಅಂದ್ರೆ ಕೆಲವು ಕಡೆ ನಮ್ಮ ಕಡೆ ಎಲ್ಲ ಮೂರ ಮಣ್ಣು ಇರುತ್ತೆ, ಸ್ಮೂತ್ ಇರುವುದಿಲ್ಲ. ಸೊ ಅದರಿಂದಾಗಿ ಒಂದೇ ಯೂನಿಫಾರ್ಮ್ ಗ್ರೋತ್ ಬರುವ ಸಾಧ್ಯತೆ ಇಲ್ಲ. ಹಾಗೆ ನಾನು ರೆಕಮೆಂಡ್ ಮಾಡೋದು JCP ಯಲ್ಲಿ ಒಂದು ಗುಂಡಿ ಮಾಡಿ, ಒಂದು 3 ಅಡಿ ಗುಂಡಿ ಮಾಡಿ ಅದನ್ನು ಪುನಃ ಫಿಲ್ ಮಾಡಿ 2.5 ಸಾಕಾಗುತ್ತೆ. ಫಿಲ್ ಮಾಡಿ ಒಂದು ಅರ್ಧ ಅಡಿ ಗುಂಡಿಯಲ್ಲಿ ನಾಟಿ ಮಾಡೋದು ಉತ್ತಮ. ಓಕೆ ಸರ್, ನಾನು ಈ ರೀತಿಯ ಧೂಪದ ಗಿಡಗಳನ್ನೆಲ್ಲ ಮಾಡ್ತಿದ್ದೀರಿ ಅಂತ ಹೇಳಿದಾಗ ಧೂಪಕ್ಕಿಂತನೂ ಕೂಡ ಧೂಪದ ಬಗ್ಗೆ ತುಂಬಾ ವಿಡಿಯೋಗಳಿದೆ. ಧೂಪದ ಗಿಡಗಳ ನರ್ಸರಿ ಬಗ್ಗೆ ತುಂಬಾ ಕಡಿಮೆ ಇರುವಂತದ್ದು.
ನಾನು ಬರ್ತೇನೆ ಅಂತ ಹೇಳಿದಾಗ ನೀವು ಹೇಳಿದ್ರಿ ಹೊರಗಡೆ ಪ್ರಚಾರ ಮಾಡಿದ್ರೆ ಅಂದ್ರೆ ಇನ್ನೂ ಹೆಚ್ಚು ಡಿಮಾಂಡ್ ಕ್ರಿಯೇಟ್ ಆಗುತ್ತೆ ಅನ್ನುವಂಥ ಸಂಗತಿಯನ್ನು ಹೌದು, ಹೇಳಿದ್ರಿ. ಮತ್ತೆ ಇಲ್ಲಿ ಗಿಡಗಳು ಕಡಿಮೆ ಇದೆ ಅಂತ ಹೇಳಿದ್ರಿ. ಹೌದು. ಈಗ ಹೇಗೆ ಜನರು ನಿಮ್ಮ ಹತ್ರ ಈ ಗಿಡಗಳನ್ನು ತಗೋಬೇಕಾದ್ರೆ ಏನ್ ಮಾಡ್ಬೇಕು ಅವರು? ನಾವು ಬುಕಿಂಗ್ ತಗೊಳ್ತೇವೆ. ಹಾ. ಬುಕಿಂಗ್ ಮಾಡಿದ್ರೆ ನಾವು ಗಿಡಗಳನ್ನ ಮಾಡಿ ಕೊಡ್ತೇವೆ. ಈಗ ಆಲ್ರೆಡಿ ಸುಮಾರು ಬುಕಿಂಗ್ ಇದೆ, ಹಾ. ಸುಮಾರು ಜನ ತುಂಬಾ ಡಿಮಾಂಡ್ ಆಗಿದೆ. ಹ್ಮ್. ಇದು ಬುಕಿಂಗ್ ಮೇಲೆ ನಾವು ಗಿಡಗಳನ್ನ ಕೊಡ್ತೇವೆ. ಹೌದು, ಈಗ ಗಿಡ ರೆಡಿ ಇದೆ ನಮ್ಮ ಹತ್ರ. ಹಾ. ಇದು ನಾವು ಬುಕಿಂಗ್ ಮೇಲೆ ಗಿಡಗಳನ್ನ ಕೊಡ್ತೇವೆ. ಅಲ್ಲ, ಮೊದಲೇ ಬುಕಿಂಗ್ ಮಾಡಿದ್ರೆ ಹೌದು. ಅವ್ರಿಗೆ ಬಂದು ಎಷ್ಟೆಷ್ಟು ಬೇಕು ಹೌದು, ಅಷ್ಟು ತಗೊಂಡು ಹೋಗ್ಬೋದು. ಹೌದು. ಈ ಸಂದರ್ಭದಲ್ಲಿ ತಗೊಂಡೋಗಿ ಸ್ಟಾಕ್ ಇಟ್ಕೊಂಡ್ರೆ ಹೌದು. ಆಗ ಇನ್ನೂ ಸ್ವಲ್ಪ ಚೆನ್ನಾಗಿ ಬೆಳೀತದೆ ಹೌದು ಹೌದು. ಅವರ ಮನೆಯಲ್ಲಿ. ಅಂದ್ರೆ ದೊಡ್ಡ ಗಿಡ ತಕೊಂಡೋದ್ರೆ ನಿಮಗೆ ಹಾ. ಮತ್ತು ಇನ್ನು 2 ತಿಂಗಳಾಗುವ ದೊಡ್ಡದಾಗುತ್ತೆ. ಹೌದು. ಗಿಡ ಸಂದಾದ್ರೆ ನಿಮಗೆ ಅದರ ಇದು ಮತ್ತು ದೊಡ್ಡ ಮಾಡುವ ಕೆಲಸ ಇರುತ್ತೆ. ಕರೆಕ್ಟ್. ಈಗ ಉದಾಹರಣೆಗೆ ಈಗ ತಗೊಂಡೋಗಿ ನೆಟ್ರೆ ಹೌದು. ನೀರು ಹಾಕ್ಬೇಕು ಅಂತ ಹೇಳಿದ್ರೆ ಹೌದು. ಎಷ್ಟು ದಿನಕ್ಕೊಂದ್ಸಲ ನೀರು ಹಾಕ್ಬೇಕು? ಅದು 2 ದಿವಸಕ್ಕೊಮ್ಮೆ ಸಾಕಾಗುತ್ತೆ. ನೀರು ಹಾಕಿದ್ರೆ ಹೌದು. ಈಗ ಪ್ಯಾಕೆಟ್ ಅಲ್ಲಿ ಇಡುದು ಅಂತ ಆದ್ರೆ ಹಾ. ನೀವು ಅಲ್ಲ ಅವನು ಭೂಮಿಗೆ ನೆಡೋದಾದ್ರೆ ಭೂಮಿಗೆ ನೆಡುವುದಾದ್ರೆ ಒಂದು ಶುರುವಿಗೆ ಒಂದು ಸ್ವಲ್ಪ ನೀರು ಕೊಡ್ಬೇಕಾಗ್ಬೋದು 1 ವಾರ. ಹಾ. ಮತ್ತೊಂದು 3 ದಿವಸ 4 ದಿವಸಕ್ಕೊಮ್ಮೆ, ಅಂದ್ರೆ ಮಲ್ಚಿಂಗ್ ಮಾಡಿದ್ರೆ 1 ವಾರಕ್ಕೊಮ್ಮೆ ಸಾಕು. ಅಲ್ವಾ? Correct, correct. ಮಲ್ಚಿಂಗ್ ಅಂದ್ರೆ ಬುಡಕ್ಕೆ ಏನಾದ್ರು ಇದು ಏನು ಒಣಗಿದ ಸೊಪ್ಪು ಹೌದು, ಹೌದು. ಅದೇ ಇಟ್ರೆ, ಎಲೆಗಳನ್ನ ಇಟ್ರೆ ಹಾ. ನಿಮಗೆ ವಾರಕ್ಕೊಮ್ಮೆ ನೀರು ಸಾಕಾಗುತ್ತೆ. ಅಲ್ಲ, ಫಸ್ಟಿಗೆ ಸ್ವಲ್ಪ ಹೆಚ್ಚು ಹಿಡಿಬೇಕಾಗ್ತದೆ. ಹೌದು, ಫಸ್ಟಿಗೆ ಒಂದು ವಾರ ಒಮ್ಮೆ ಬೇರು ಸೆಟ್ ಆಗುವ Full ತನಕ ಹಿಡಿಬೇಕಾಗುತ್ತೆ. ತಂಪಾಗುವವರೆಗೆ ಹೌದು ಹೌದು ಮಾಡಬೇಕಾಗ್ತದೆ. ಹೌದು. ನಾವೆಂತ ಮಾಡಿದ್ದೇವೆ ಅಂದ್ರೆ ಹ್ಮ್. ಫಸ್ಟಿಗೆ ಅಲ್ಲಿ ಇದು ಶೇಡ್ ಅನ್ನ ಕಮ್ಮಿ ಮಾಡ್ತಾ ಬಂದಿದ್ದೇವೆ. ಹಾ. ಇದರ ನಂತರ ನಾವು ಓಪನ್ ಅಲ್ಲಿ ಇಡ್ತೇವೆ. ಹಾ. ಅಂದ್ರೆ ನೀವು ಕಾಣಬಹುದು ಅಲ್ಲಿ 75% ಇದೆ shade ಹೌದು net. ಹೌದು ಹೌದು. ಮತ್ತೆ 50%. ಹಾ. ಮತ್ತೆ ಇದರ ನೆಕ್ಸ್ಟ್ ಸ್ಟೆಪ್ ನಾವು ಓಪನ್ ಇಡ್ತೇವೆ. ಹಾ, ಹಾ. ಅಷ್ಟು ಗಿಡಗಳನ್ನ ಸ್ಟ್ರಾಂಗ್ ಆಗುತ್ತೆ, ಬಿಸಿಲಿಗೆ ಏನಾಗಲ್ಲ. ಕರೆಕ್ಟ್ ಸೊ ಕರೆಕ್ಟ್. ಆ ತರ ನಾವು ಪ್ರೊಸೆಸ್ ಅಲ್ಲಿ ಹೋಗ್ತೇವೆ. ಹೌದು. ಮತ್ತೊಂದು ವಿಷಯ ಏನಂತ ಹೇಳಿದ್ರೆ ಈಗ ಇವತ್ತು ಮಳೆ ಬರ್ಲಿಕ್ಕಿಲ್ಲ, ಹೌದು ಆದ್ರೆ ನಾವು ಒಂದ್ಸಲ ಈಗ ನೆಟ್ಟು ಬಿಟ್ರೆ ಹೌದು ಒಂದು ವಾರಕ್ಕೊಂದು ಇನ್ನು ಹೊಡಿತದೆ. ಹೌದು ಹೌದು ಸಾಧಾರಣ ಎವರೇಜ್ ಈಗ ನೋಡುವಾಗ ಹೌದು. 4-5 ವರ್ಷದಿಂದ ಹೌದು. ಇನ್ನು ಮೇ ನಂತರ ವಾರದಲ್ಲಿ ಒಂದು ಇದ್ದೇ ಇರ್ತದೆ ಹೌದು ಮಳೆ. ಹೌದು ಹೌದು. ಆಗ ಭೂಮಿ ಸ್ವಲ್ಪ ತಂಪಿನ ವಾತಾವರಣ ಇದ್ರೆ ಆವಾಗ ನೀರಿನ ಅಗತ್ಯ ಬರುವುದಿಲ್ಲ. ನೀರಿನ ಅಗತ್ಯ ಬರುವುದಿಲ್ಲ. ಇಲ್ಲ. ಆಗ ಗಿಡ ಚೆನ್ನಾಗಿ ಪಿಕಪ್ ಹೌದು. ಆಗುತ್ತೆ. ಓಕೆ ಸರ್, ಪ್ರತಿನಿತ್ಯ ಇಲ್ಲಿಗೆ ತುಂಬಾ ಜನರು ಬರ್ತಾರೆ, ಅದರೊಟ್ಟಿಗೆ ಇದನ್ನು ಇಷ್ಟು ಡೀಟೇಲ್ ಆಗಿ ಮಾಹಿತಿಯನ್ನು ಕೊಡಬೇಕಲ್ಲ, ಆ ಕಾರಣಕ್ಕೋಸ್ಕರ ನೀವು ಸಮಯ ಕೊಟ್ಟು ಒಂದು A to Z ಯಾವುದೇ ಸೀಕ್ರೆಟ್ಗಳಿಲ್ಲದೆ ಇದರ ಸಂಗತಿಗಳನ್ನು ತಿಳಿಸಿದ್ರಿ. ನಿಮಗೆ ಧನ್ಯವಾದಗಳು. ನಮಸ್ಕಾರ, ಧನ್ಯವಾದಗಳು.